ಆದಿತ್ಯ ಸರ್ ಕಾರ್ ಬರ್ತಿದೆ. ಅಪ್ಪ ಅವ್ರು ಖಂಡಿತ ನಿನ್ನ ಕರ್ಕೊಂಡು ಹೋಗಕ್ಕೆ ಅಂತಾನೆ ಬರ್ತಿದ್ದಾರೆ. ನೀನು ಅವ್ರ ಜೊತೆ ಹೋಗ್ಬಿಡು, ನಾನು ಗಣಿ ಊರಿಗೆ ಹೋಗ್ತೀವಿ. ದೊಡ್ಡ ಮನುಷ್ಯರು ಚಿಕ್ಕ ಬುದ್ಧಿ ತೋರಿಸ್ಬಿಟ್ರಲ್ಲಪ್ಪ. ಸರ್ ಸರ್ ಅಂತ ಕರಿಬೇಡಿ ಸಾರ್ಥಿ. ನೀವು ನಮ್ಮ ಮನೆ ಬಿಟ್ಟು ದೂರ ಹೋಗ್ತಾ ಇರ್ಬೋದು, ಆದರೆ ನಮ್ಮ ಮನಸ್ಸಿಂದ ದೂರ ಹೋಗೋಕ್ಕಾಗಲ್ಲ ಅಂತ ನನಗನ್ನಿಸ್ತಾ ಇದೆ. ಹೋಗ್ತಾ ಇದ್ದವನು ರಿವರ್ಸ್ ಬರೋಕ್ಕೂ ಅದೇ ಕಾರಣ. ಇದನ್ನ ಇಟ್ಕೊಳ್ಳಿ, ಬೇಕಾಗತ್ತೆ. ಸಾಕಾಗಲಿಲ್ಲ ಅಂದರೆ ಬಂದು ಕೇಳಿ, ಸಂಕೋಚ ಪಟ್ಕೋಬೇಡಿ. ತಗೊಳ್ಳಿ. ಅಪ್ಪ ಕೊಡಿಲಿ. ಸರ್, ಊರಲ್ಲಿ ವಾಸಕ್ಕೆ ಅಂತ ಒಂದು ಮನೆ ಇದೆ. ಹೊಟ್ಟೆ ಬಟ್ಟೆಗೆ ಒಂದಿಷ್ಟು ಕೂಡಿಟ್ಟಿರೋ ದುಡ್ಡಿದೆ. ಅದನ್ನ ಮೀರಿ ಏನಾದರೂ ಹಣ ಬೇಕಾದ್ರೆ ಅಮ್ಮನ ಒಡವೆ ಇದೆ, ಅದನ್ನ ಮಾರಿ ಅಪ್ಪನ ನೋಡ್ಕೋತೀನಿ. ನಮ್ಮಪ್ಪ ನಿಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ, ಪ್ರೀತಿ, ಗೌರವನ ಈ ದುಡ್ಡಿಂದ ಅಳಿಬೇಡಿ ಸರ್. ನಾ ಹೇಳೋದು ತಪ್ಪನ್ಸಿದ್ರೆ ಕ್ಷಮಿಸ್ಬಿಡಿ. ನಮ್ಗೆ ದುಡ್ಡು ಬೇಡ ಸರ್. ಬಾಪ್ಪ ಹೋಗೋಣ. ಅಖಿಲ, ನಿನಗೆ ಟಾಮಿ ನೆನಪಿದೆಯಾ? ಅವನನ್ನು ಹೇಗೆ ಮರೆಯೋಕ್ಕಾಗತ್ತೆ? ತುಂಬ ಒಳ್ಳೆಯವನು, ವೆರಿ ಇಂಟೆಲಿಜೆಂಟ್, ನಂಬಿಕಸ್ಥ, ನಿಯತ್ತಿನ ರಾಜ ಆಗಿದ್ದ. ಈಗ ಯಾಕೆ ಅವನ ವಿಷಯ? ಅವನು ಬಿಟ್ಟು ಹೋದ ದಿನ ನಿನ್ನ ಮುಖದಲ್ಲಿದ್ದ ಭಾವನೆ ಇವತ್ತು ಮತ್ತೆ ನಿನ್ನ ಮುಖದಲ್ಲಿ ನನಗೆ ಕಾಣ್ತಾ ಇದೆ. ಹಾಗೇನಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಚೆಕ್, ಸೈನ್ ಮಾಡಿಡು ಅಂತ ಹೇಳಿದ್ದ ಆದಿ. ಹೌದಾ? ಅವನು ಆಫೀಸ್ಗೆ ಹೋಗ್ಬಿಟ್ನಲ್ಲ. ಇಮಿಡಿಯೇಟಾಗಿ ಹನುಮಂತಗೆ ಫೋನ್ ಮಾಡಿ. ಯಾರಿಗೆ? ಹನುಮಂತು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಸುಮ್ಮನೆ ಹೇಳಿಲ್ಲ ಅಖಿಲ. ನೀನು ತುಂಬ ನಂಬಿಕೆ ಇಟ್ಟಿದ್ದು ನಿನ್ನ ಪ್ರೀತಿಯ ಟಾಮಿಗಿಂತ 10 ಹೆಜ್ಜೆ ಮುಂದೆ ಇದ್ದವನು ನಮ್ಮ ಹನುಮಂತು. ಅಖಿಲ, ನಿನಗೆ ಗೊತ್ತಿಲ್ಲದಿರೋದೇನೂ ಇಲ್ಲ. ಹನುಮಂತು ಬಿಟ್ಟು ಹೋಗಿರೋದು ಯೂನಿಫಾರ್ಮ್ ಕೆಲಸ ಮಾತ್ರ ಅಲ್ಲ, ನನ್ನ ವಿಶ್ವಾಸನ. ಅನ್ಸೋದೆಲ್ಲ ಸರಿಯಾಗಿರಲ್ಲ ಅಖಿಲ. 10 ನಿಮಿಷಕ್ಕೆ ಮುಂಚೆ ನಮ್ಮ ಮನೆ ಬಿಟ್ಟು ಹೋದ ಹನುಮಂತು ನಿನ್ನ ಮನಸ್ಸು ಬಿಟ್ಟು ಹೋಗಿಲ್ಲ ನೋಡು. ಹನುಮಂತು ಬರೀ ಈ ಮನೆ ಕೆಲಸದವನಾಗಿರಲಿಲ್ಲ, ಈ ಮನೆ ಒಂದು ಭಾಗ ಆಗಿದ್ದ. ಮತ್ತೆ ಅವನ ವಾಪಸ್ ಕರೆದು ಮಾತಾಡೋದು ಸರಿ ಅಂತ ನನಗನ್ಸುತ್ತೆ. ಇಷ್ಟರ ಮೇಲೆ ನಿನ್ನಿಷ್ಟ. ಸಾವಿತ್ರಿ,
ಅಮ್ಮ, ಹನುಮಂತನ್ ಬರಕ್ಕೆ ಹೇಳು. ಆಯ್ತಮ್ಮ. ಜಯ, ಹನುಮಂತನ ಅಮ್ಮವ್ರಿರಕ್ಕೆ ಹೇಳಿದ್ದಾರೆ, ಬೇಗ ಹೋಗಿ ಕರಿ, ಬೇಗ. ಹೌದಾ? ಚೆನ್ನಪ್ಪ, ಹನುಮಂತನ್ ಕರಿಬೇಕಂತೆ. ಹೌದಾ? ಬೇಗ ಹೋಗಿ ಕರಿ ಚೆನ್ನಪ್ಪ. ಏ ಶ್ರೀನಿವಾಸ, ಅಮ್ಮವ್ರು ಹೇಳಿದ್ರು ಹನುಮಂತನ ಇರಕ್ಕೆ ಹೇಳ. ಹೌದಾ? ಹನುಮಂತನ ಇರಕ್ಕೆ ಹೇಳು. ಹೌದಾ? ಪ್ರಸನ್ನ, ಅಮ್ಮವ್ರು ಹನುಮಂತನ ಇರಕ್ಕೆ ಹೇಳಿದ್ರೆ ಹೇಳೋಗು. ಹ್ಞೂ, ಹೇಳ್ತೀನಿ. ಬಾನು, ನಿಜವಾಗ್ಲೂ ಏನೇ? ಏ ಸೋಮು, ಹನುಮಂತನ ಇಲ್ಲಕ್ಕೆ ಹೇಳೋ. ಹೌದಾ? ಓ ರಮೇಶ, ಹನುಮಂತಣ್ಣನ ಬರಕ್ಕೆ ಹೇಳು. ಹೌದಾ? ತಾಯಿ ಚಾಮುಂಡೇಶ್ವರಿ, ಅಪ್ಪಂಗೆ ಆ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ನನಗೋಸ್ಕರ ಬರ್ತಿದ್ದಾರೆ. ಆ ಮನೇಲಿರೋದಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಡು. ಇನ್ನು ಮುಂದೆ ಯಾವುದೇ ತಪ್ಪಾಗದಿರೋ ಥರ ನೋಡ್ಕೋತೀನಿ. ಹನುಮಂತಣ್ಣ, ಅಮ್ಮವ್ರು ಹೇಳಿದ್ರು ವಾಪಸ್ ಬರ್ಬೇಕಂತೆ. ಬಾರಣ, ಬಾಪಾರು. ನಿಂತ್ಕೊಳ್ಳಿ. ಹನುಮಂತು, ನೀನೊಬ್ಬನೇ ಒಳಗೆ ಬಾ. ಅಮ್ಮವ್ರೆ, ಹನುಮಂತು, ಆ ಹುಡುಗಿ ಮಾಡಿದ್ದು ತಪ್ಪೋ ಸರಿನೋ ನೀನೇ ಹೇಳು. ಹುಡುಗಿನ ಅವಳು ಕೊಳ್ಳಿದ್ದೆವ್ವ. ವಿಶ್ವಾಸ ವಾತ್ಸಲ್ಯದ ಮಧ್ಯೆ ವಾತ್ಸಲ್ಯನೇ ಗೆಲ್ಲಿಸ್ಬಿಟ್ಟೆ ಅಲ್ವಾ ಹನುಮಂತು? ಅಮ್ಮವ್ರೆ, ಹನುಮಂತು, 25 ವರ್ಷ ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಮನೆಯಲ್ಲಿ ನಿನಗೆ ಕೆಲಸ ಕೊಟ್ಟಿದ್ವಿ. ಆದರೆ ನೀನು ಮಗಳ ಮೇಲಿನ ವಾತ್ಸಲ್ಯದಿಂದ ಆ ಕೆಲಸನೇ ಬಿಟ್ಟು ಹೊರಟು ನಿಂತೆ. ತಾಯಿ ಇಲ್ಲದ ಮಗಳ ಅಪ್ಪ ಆಗಿ ನೀನು ತಗೊಂಡ ನಿರ್ಧಾರ ತಪ್ಪೇನಲ್ಲ. ನಿನ್ನ ಮೇಲೆ ಬಂದ ಕೆಟ್ಟ ಕೋಪದಿಂದ ನಿನ್ನನ್ನು ವಾಪಸ್ ಕರೀಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಹಾಗೆ ನೀನು ನಮಗೇನಾದರೂ ಕೆಟ್ಟದ್ದು ಮಾಡಿದೀಯಾ ಅಂತ ಯೋಚನೆನೂ ಮಾಡಿದೆ. ಇಲ್ಲ, ನೀನು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡೇ ಇಲ್ಲ. ನೀನು ನಮಗೆ ಒಳ್ಳೆಯದನ್ನೇ ಮಾಡಿದೀಯ. ಉಂಡ ಮನೆಗೆ 2 ಬಗೆಯೋನಲ್ಲ ನೀನು. ನಿಯತ್ತು ನಿನ್ನ ರಕ್ತದಲ್ಲೇ ಬಂದುಬಿಟ್ಟಿದೆ ಹನುಮಂತು. ಹನುಮಂತು, ನಿನ್ನಿಂದ ಈ ಮನೇಲಿ 2 ಜೀವಗಳು ಉಳಿದಿವೆ. ಗೊತ್ತಾಗ್ಲಿಲ್ವಾ? ನಾನು ಮತ್ತು ಆದಿತ್ಯ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಏನೂ ತೊಂದರೆ ಇಲ್ಲದೆ ಡೆಲಿವರಿ ಆಗೋದಕ್ಕೆ ನೀನು ಒಬ್ಬ ಮುಖ್ಯ ಕಾರಣ.
ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಉಸಿರಾಡ್ತಿದ್ದಾಳೆ ಅಂದರೆ ಅದು ಅವಳಿಗೆ ಮರುಹುಟ್ಟೆ ಅಲ್ವಾ? ನೆನಪಿದೆಯಾ ಹನುಮಂತು? ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಹನುಮಂತು, ಆದರೆ ನಿನ್ನ ಮಗಳು ಅವಳ ಮೇಲೆ ಕೋಪ ಇದೆ. ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಮ್ಮ ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪಾಗಿದ್ದಕ್ಕೆ ಅಲ್ವಾ ಆದಿತ್ಯ ಅವಳಿಗೆ ಹೊಡೆದಿದ್ದು? ಹೌದು ಅಮ್ಮ ಅವರೇ. ಹನುಮಂತು, ನೀನು ಅಮ್ಮ ಅಮ್ಮ ಅಂತ ಮರ್ಯಾದೆಯಿಂದ ಕರಿತೀಯ. ಅವಳಿಗೂ ಆ ಮರ್ಯಾದೆ ಇರಬೇಕು ತಾನೇ? ಅದು ನಿನ್ನ ಜವಾಬ್ದಾರಿ ತಾನೇ? ಹೆಣ್ಣು ಮನೆ ಕಾಯೋ ಕಣ್ಣಾಗಿರಬೇಕು, ಮನೆ ಬೆಳಗೋ ಜ್ಯೋತಿ ಆಗಿರಬೇಕು, ಕುಟುಂಬದ ಗೌರವದ ಆಧಾರ ಆಗಿರಬೇಕು, ಕಟ್ಟುನಿಟ್ಟಾಗಿ ಬಾಳಿ ಬೇರೆಯವರಿಗೆ ಉದಾಹರಣೆ ಆಗಿರಬೇಕು. ಇವೆಲ್ಲ ನಿನ್ನ ಮಗಳಿಗೆ ಅರ್ಥ ಆಗೋವರೆಗೂ ಈ ಮನೆ ಸುತ್ತಮುತ್ತ ಅವಳ ನೆರಳು ಕೂಡ ಬೀಳಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯಿತು ಅಮ್ಮವ್ರೆ. ಮನೆ ಸುತ್ತ ಗಡಿ ಹಾಕ್ಸಿದ್ದೀನಿ. ಯಾವುದೇ ಕಾರಣಕ್ಕೂ ಅವಳು ಆ ಗಡಿ ದಾಟಿ ಬರಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಮ್ಮವ್ರೆ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅವಳ ನಡತೆಯಲ್ಲಿ ಕಾಣಬೇಕು. ಆಯ್ತು ಅಮ್ಮವ್ರೆ, ಎಲ್ಲ ನಾನು ನೋಡ್ಕೋತೀನಿ. ನಮ್ಮ ಮೇಲೆ ಅಷ್ಟು ಕರುಣೆ ತೋರಿಸಿದ್ರಲ್ಲ, ಸಾಕು. ಬರ್ತೀನಿ ಅಮ್ಮವ್ರೆ. ಅಣ್ಣ, ಏನಣ್ಣ ಇದು ಹಗ್ಗ? ಎಲ್ಲಿ ತೊಗೊಂಡೋಗ್ತಾ ಇದ್ದೀರಾ? ಅಮ್ಮ ಅವರು ಮನೆ ಸುತ್ತ ಗಡಿ ಹಾಕೋದೇ ಕೇಳಿದ್ದಾರೆ. ಅದನ್ನು ನೀನು ಯಾವುದೇ ಕಾರಣಕ್ಕೂ ದಾಟಬಾರ್ದು ಅಂತಲೂ ಹೇಳಿದ್ದಾರೆ. ಸ್ವಲ್ಪ ಹುಷಾರಮ್ಮ. ಅಕ್ಕ, ಏನಾಯ್ತಕ್ಕ? ಪಾರು, ಯಾಕಮ್ಮ ಕಣ್ಣೀರು? ಯಾಕಮ್ಮ ಅಳ್ತಿದೀಯಾ? ಅಪ್ಪ, ನಿನಗೆ ನನ್ನಿಂದ ತಾನೇ ಇಷ್ಟೆಲ್ಲ ಕಷ್ಟ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಮಕ್ಕಳು ತಪ್ಪು ಮಾಡದೆ ದೊಡ್ಡವರು ಹೊಡೆದೋ ಬೈದೋ ಕ್ಷಮಿಸ್ಬೇಕು ತಾನೇ. ಇಲ್ಲಪ್ಪ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಗಣಿ ಊರಿಗೆ ಹೊರಟೋಗ್ತೀವಿ. ಹೌದಪ್ಪ, ಹೊರಟೋಗ್ತೀವಿ. ಪಾರು, ಹಾಗೆಲ್ಲ ಹೇಳ್ಬೇಡಮ್ಮ. ಅಮ್ಮವ್ರ ನೆರಳಿನಲ್ಲಿರೋದಕ್ಕೆ ಪುಣ್ಯ ಮಾಡಿರಬೇಕು. ಅವ್ರು ಯಾವತ್ತೂ ನನ್ನನ್ನು ಡ್ರೈವರ್ ಥರ ನೋಡಿಕೊಂಡೇ ಇಲ್ಲ, ಮನೆ ಮಗದ ಥರ ನೋಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಯೋಚನೆ ಮಾಡಿ ಈ ರೀತಿಯೆಲ್ಲ ಹೇಳ್ತೀಯಲ್ಲಮ್ಮ. ಅಯ್ಯಯ್ಯೋ, ಅಮ್ಮೋರಿಂದ ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ ಅಪ್ಪ, ನನ್ನಿಂದ ನಿಮಗೆ ಕಷ್ಟ ಆಗುತ್ತಲ್ಲ ಅಂತ ಹೇಳಿದೆ. ಅಯ್ಯೋ, ನಾನು ಆಗಲೇ ಹೇಳಿಲ್ವಾ ಅದೆಲ್ಲ ಏನೂ ಇಲ್ಲ ಅಂತ? ಅಲ್ಲದೆ ಅಮ್ಮವರು ನಿನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳಿಲ್ಲಮ್ಮ. ಆದರೂ ಏನೂ ಸರಿ ಹೋಗ್ತಿಲ್ವಲ್ಲಪ್ಪ. ಪಾರು, ಈಗೇನು? ನಾನು ಆರಾಮಾಗಿರಬೇಕು, ಅದೇ ತಾನೇ ನಿನ್ನ ಯೋಚನೆ. ಹಾಗಾದರೆ ನೀನು ನನಗೊಂದು ಮಾತು ಕೊಡು. ಅಮ್ಮವರು ಮನೆ ಸುತ್ತ ಒಂದು ಗಡಿ ಹಾಕಿಸಿ ಅದನ್ನು ನೀನು ದಾಟಬಾರ್ದು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಅದನ್ನು ದಾಟಬಾರ್ದು, ಜೊತೆಗೆ ಅಮ್ಮವ್ರ ಮುಂದೆ ಕಾಣಿಸ್ಕೊಳ್ಳಬಾರ್ದು. ನೀನು ಖುಷಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕು ಅಂದರೆ ನೀನು ನನಗೆ ಮಾತು ಕೊಡಬೇಕು, ಜೊತೆಗೆ ಅದನ್ನು ನಡೆಸ್ಕೊಡ್ಬೇಕು. ಆಯ್ತಪ್ಪ, ನಿನ್ನ ಖುಷಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀ ಹೇಳ್ದಾಗೆ ಈ ಮನೆ ಕಟ್ಟುಪಾಡಕ್ಕೆ ತಲೆ ಬಗ್ಸಿ ನಿನ್ನ ಮಾತನ್ನು ಮೀರದೇ ಇರ್ತೀನಪ್ಪ. ಯಾವುದೇ ಕಾರಣಕ್ಕೂ
ನನ್ನಿಂದ ನಿನ್ನ ಕಡೆ ಯಾರೂ ಬೆರಳು ಮಾಡಿ ತೋರಿಸ್ಬಾರ್ದು. ಹಾಗೆ ನಡ್ಕೋತೀನಿ. ಇದು ನನ್ನ ಮಗಳು ಪಾರು ಅಂದರೆ. ಬನ್ನಿ ಹೋಗೋಣ, ಎತ್ಕೊಳ್ಳ. ಕೆರೆ ದಡ, ಕೆರೆ ದಡ, ದಡ. ಬಾ 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 ಬಾ. ಈಗ ನಾನು ಬಾ ಬಾ ಈ ಕಡೆ ಬಾ ಬಾ. ತಗೋ ಹೇಳು, ಬಾ ಈ ಕಡೆ ಕರೆಕ್ಟಾಗಿ ಹೇಳೀಗ. ದಡ 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 ದಡ. ಏನ್ ನೀನ್ ಅವಾಗಿಂದ ಬರೀ ದಡ 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 ಅಂತಿದ್ಯಾ? ಕೆರೆ ಕಳ್ಸಲ್ವಾ ನನ್ನ? ಮಣ್ಣಿ ಲೊಟ್ಟೆ ಪುಸ್ತಕ. ನೀನು ಹೋಗ್ಬಿಟ್ಟು ನಾನು ಕಳ್ಸ ಅಂತ ಹೇಳ್ಬೇಕಾ? ನಾನು ಕಳ್ಸಲ್ಲ. ಬೇಡ ಬಿಡು, ನೀನ್ ಕಳ್ಸ್ಲಿಲ್ಲ ಅಂದ್ರೆ ಸೋಮಣ್ಣ ಕಳ್ಸ್ತಾನೆ. ಅಮ್ಮ ನಂಗೆ ಕೆಲಸ ಇದೆ, ಗಿಡಗಳು ನೀರು ಹಾಕ್ಬೇಕು, ಬರ್ಲಸಿ ಹೋಗೋಣ. ಮಾದ ನಾನು ಯಾಡಕ್ಕಿಲ್ಲ. ಪಾರು, ಅಮ್ಮವ್ರು ಈ ಗಡಿ ದಾಟ್ಬಾರ್ದು ಅಂತ ನೀನು ಹೇಳಿರ್ಲಿಲ್ವಾ? ಮರ್ತ್ಬಿಟ್ಯಾ? ನೀನು ಏನೇ ಹೇಳಿದ್ರು ಅಷ್ಟೇ, ನಾವು ಯಾರೂ ನಿನ್ನನ್ನು ಈ ಕೆರೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನೀನು ಯಾವಾಗಲೂ ನಮ್ಮ ಎಲ್ಲರ ಜೊತೆ ಈ ದಡದಲ್ಲಿ ನಗ್ನಗ್ತಾ ರಾಣಿ ಥರ ಇರಬೇಕು. ಸರಿ ಬಿಡು, ಈ ಕೆರೆಗೆ ಅಖಿಲಾಂಡೇಶ್ವರಿ ಅಮ್ಮವ್ರ ರಾಣಿ ಆದ್ರೆ ಈ ದೊಡಕ್ಕೆ ಪಾರುನ ರಾಣಿ. ಅಕ್ಕ, ಹಾ ಅಕ್ಕ, ಮೆಹಂದಿ ಮಾಡಕ್ ಹೇಳಿದ್ಯಲ್ಲ, ಮಾಡಿದ್ದೀನಿ. ಸರಿಯಾಗಿದೆ ನೋಡ್ ಬಾರಕ್ಕ. ಹಾ ಬಂದೆ ಬಂದೆ ಅಣ್ಣ, ಆಮೇಲೆ ಬರ್ತೀನಿ. ಬೇರೆ ಆಟ ಶುರು ಮಾಡೋಣ, ಆಗ ನಾನೇ ಮೊದ್ಲು. ಆಯ್ತಾಯ್ತು ತಗೊಳಕ್ಕ. ಸರಿಯಾಗಿದ್ಯಾ? ಸರಿಯಾಗಿದೆ. ಇವಾಗ ಹೇಳು, ಇದ್ಯಾಕೆ? ಒಂದ್ ಮುಖ್ಯವಾದ ಕೆಲ್ಸ ಇದೆ, ಅದಕ್ಕೆ. ಮುಖ್ಯವಾದ ಕೆಲ್ಸನಾ? ಏನದು? ನಮ್ ಲಕ್ಷ್ಮಮ್ಮ ಇದ್ದಾರಲ್ಲ, ಅವ್ರ ಮಗಳಿಗೆ. ಓಹೋ, ಲೋಕ ಕಲ್ಯಾಣದ ಕೆಲ್ಸ. ಲೋಕ ಕಲ್ಯಾಣದ ಕೆಲ್ಸ ಅಲ್ಲ, ಕಲ್ಯಾಣಕ್ಕಾಗಿ ಕೆಲ್ಸ. ಲಕ್ಷ್ಮಮ್ಮ ಅವ್ರ ಮಗಳಿಗೆ ಮದ್ವೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ಕೈ ಗೋರಂಟಿ ಬಿದ್ರೆ ಮದ್ವೆ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೆ ಇದನ್ನ ರೆಡಿ ಮಾಡಿದ್ದು. ಅದ್ ಸರಿ, ಇದೇನ್ ಇಷ್ಟೇನಾ? ಮಿಕ್ಕಿದಲ್ಲಿ ಎತ್ತಿಟ್ಟಿದ್ದೀನಿ. ಎಲ್ಲಿ? ಅಯ್ಯೋ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅವ್ನಿಗೆ ಹೇಳಿದ್ದೀನಿ ಎಲ್ಲೆಲ್ಲೋ ಇಡಬೇಡ ಅಂತ, ಆದ್ರೂ ಅವ್ನು ಅಲ್ಲೆಲ್ಲ ಇಟ್ಟಿದ್ದಾನೆ. ಏನಕ್ಕ? ಅವ್ರ ಕೈಗೆ ಮೆಹಂದಿ ಅಂಟಿದೆ ಅಂದ್ರೆ ಏನೋ ಇದೆ. ನಿನ್ ಕೈಗೂ ಮೆಹಂದಿ ಅಂಟ್ಕೊಂಡಿದೆ, ಹಂಗಾದ್ರೆ ಇಲ್ಲೂ ಏನೋ ಇದೆ.